ಹಾಯ್, ಇವತ್ತು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸ್ಪೆಷಲ್ಲಾಗಿ ಹೇಗೆ ಅಕ್ಕಿ ಪಾಯಸ ಮಾಡೋದು ಅಂತ ನೋಡೋಣ. ಯಾಕೆ ಅಂದರೆ ಲಕ್ಷ್ಮಿ ಕ್ಷೀರಸಾಗರದಲ್ಲಿ ವಿಷ್ಣು ಜೊತೆ ಇರ್ತಾರೆ. ಸೊ ಹಾಗಾಗಿ ಅವರಿಗೆ ಏನು ಇಷ್ಟ ಅದನ್ನೇ ನಾವು ಮಾಡೋಣ. ಸೊ 1 ಗ್ಲಾಸ್ ಅಕ್ಕಿನ ಇಲ್ಲಿ ತೊಗೊಂಡಿದ್ದೀನಿ. ಹಾಗೆ ಇದನ್ನು ಚೆನ್ನಾಗಿ 2-3 ಸತಿ ತೊಳೆದ್ಬಿಟ್ಟು ಇದನ್ನು ನಾವು ನೆನೆಸಿಟ್ಕೊಬೇಕು. ಸೊ ಮಾಡೋಕ್ಕಿಂತ ಮುಂಚೆ ಒಂದು ಹಾಫ್ ಆನ್ ಅವರ್ ಬಿಫೋರ್ ನಾವು ಇದು ನೆನೆಸಿ ಇಟ್ಕೊಂಡ್ರೆ ಸಾಕು. ಸೊ ನೋಡಿ, ಇಲ್ಲಿ ಇದನ್ನು ನೆನೆಕ್ಕೆ ಇಟ್ಕೊಂಡಿದ್ದೀನಿ. ಹಾಗೆ ಏನೇನು ಬೇಕು ಅಂತ ಕ್ವಿಕ್ಕಾಗಿ ನೋಡ್ಕೊಳ್ಳೋಣ. ಇಲ್ಲಿ 2 ಬೇ ಲೀಫ್ ತೊಗೊಂಡಿದ್ದೀನಿ. ಏನು ಪಲಾವ್ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೀರಾ? ಇಲ್ಲ, ಬೇ ಲೀಫು, ಏಲಕ್ಕಿ ಎಲ್ಲ ಕೂಡ ಬೇಕು. ಸೊ ಸಕ್ಕರೆ ಕೂಡ ಒಂದು 1/2 ಕಪ್ಪಷ್ಟು ಸಕ್ಕರೆ ಬೇಕು. ಸೊ ಬಾದಾಮನ್ನ ಏನೇನು ನೀವು ಡ್ರೈ ಫ್ರೂಟ್ಸ್ ಹಾಕ್ಕೊಳ್ತೀರ ಅದನ್ನೆಲ್ಲನೂ ಕೂಡ ನೀಟಾಗಿ ಕಟ್ ಮಾಡಿ ಇಟ್ಕೊಳ್ಳಿ. ಒಂದು ಪ್ಯಾನ್ ಇಟ್ಕೊಂಡು ಇದಕ್ಕೆ ನಾನು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಒಂದು 3-4 ಸ್ಪೂನ್ ತುಪ್ಪ ಸಾಕು, ಜಾಸ್ತಿ ಏನು ತುಪ್ಪ ಬೇಕಾಗಲ್ಲ. ಹಾಲು ಸ್ವಲ್ಪ ಜಾಸ್ತಿ ಬೇಕಷ್ಟೇ. ಸೊ ಎಲ್ಲ ಡ್ರೈ ಫ್ರೂಟ್ಸ್ನೂ ಕೂಡ ನಾವಿಲ್ಲಿ ನೀಟಾಗಿ ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ಳೋಣ. ನಾವು ಯಾವುದೇ ಹಬ್ಬ ಮಾಡಲಿ, ಸೊ ಆವಾಗ ನಾವು ತುಂಬ ಭಕ್ತಿ ಮತ್ತು ಶ್ರದ್ಧೆಯಿಂದ ಆ ದೇವರಿಗೆ ಏನು ಇಷ್ಟ ಅನ್ನೋದನ್ನ ನಾವು ಮಾಡಿಕೊಡ್ಬೇಕಾಗತ್ತೆ. ನಮಗೇನು ಇಷ್ಟ, ನಮಗೇನು ತಿನ್ಬೇಕು ಅನ್ನಿಸ್ತಿದೆ ಅನ್ನೋದು ಮ್ಯಾಟ್ರ್ ಆಗಲ್ಲ. ಸೊ ದೇವ್ರಿಗೆ ಏನು ಇಷ್ಟ, ಆ ಭಗವಂತನಿಗೆ ಏನು ಇಷ್ಟ ಅದನ್ನೇ ನಾವು ಮಾಡಬೇಕು. ಸೊ ಇಲ್ಲಿ ನೋಡಿ, ಹಾಗೆ ಎಲ್ಲವನ್ನು ಫ್ರೈ ಮಾಡಿ ಸೈಡಲ್ಲಿ ಎತ್ತಿ ಇಟ್ಕೊಳ್ಳೋಣ. ಅದೇ ತುಪ್ಪದಲ್ಲೇ ಕೂಡ ಇವಾಗ ಲೋ ಫ್ಲೇಮಲ್ಲಿ ಇಟ್ಕೋಬೇಕು. 2 ಬೇ ಲೀಫು, ಒಂದೇ ಒಂದು ಏಲಕ್ಕಿನ ನಾನು ಹಾಕ್ಕೊಳ್ತಾ ಇದ್ದೀನಿ. ಸೊ ಹಾಗೆ ಅಕ್ಕಿನೇನು ನೆನೆಸಿಟ್ಕೊಂಡಿರ್ತೀವಲ್ಲ ಅದನ್ನು ಕಂಪ್ಲೀಟಾಗಿ ಡ್ರೈನ್ ಮಾಡ್ಕೋಬೇಕು. ನೀರಿನ ಅಂಶ ಏನೂ ಇರಬಾರ್ದು. ಸೊ ನೀರಿದ್ದರೆ ಅದು ಹುರಿಬೇಕಾಗತ್ತೆ ಇಲ್ಲಿ. ಹಾಗಾಗಿ ನೀರಿನ ಅಂಶ ಜಾಸ್ತಿ ಇದ್ದರೆ ತುಂಬ ಟೈಮ್ ತಗೊಳುತ್ತೆ. ಹಾಗಾಗಿ ಎಷ್ಟು ಡ್ರೈನ್ ಮಾಡ್ತೀರ ಅಷ್ಟು ಚೆನ್ನಾಗೇ ಆಗುತ್ತೆ. ಸೊ ಇಲ್ಲಿ ಮತ್ತೆ ನಾವು 2-3 ನಿಮಿಷ ಈ ಅಕ್ಕಿನ ಚೆನ್ನಾಗಿ ತುಪ್ಪದಲ್ಲಿ ಹುರಿಬೇಕು. ಓಕೆ, ಕಂಪ್ಲೀಟಾಗಿ ನಾವು ಇವಾಗ ಬೇಕಾದರೆ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ. ಓಕೆ, ಯಾಕಂದರೆ ಆವಾಗಲೇ ಅದು ತುಂಬ ಸೀದ ಹೋಗುತ್ತೆ ಅಂತ ನಾನು ಲೋ ಫ್ಲೇಮಲ್ಲಿ ಇಟ್ಕೊಂಡಿದ್ದೆ. ಇವಾಗ ಮೀಡಿಯಮ್ ಫ್ಲೇಮ್ ಇಟ್ಕೊಳ್ಳಿ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಇದನ್ನು ಚೆನ್ನಾಗಿ ನೀವು ಮತ್ತೆ ಒಂದು 2-3 ನಿಮಿಷ ಇಲ್ಲಿ ಹುರಿರಿ ಅಕ್ಕಿನ ಚೆನ್ನಾಗಿ. ಓಕೆ, ಇಲ್ಲೇನು ನೀರು ಏನು ಹಾಕೋದು ಬೇಡ. ನೋಡಿ, ಇವಾಗ ಹುರಿದಿದೆ. ಇವಾಗ ನಾನು ಏನು ಮಾಡ್ತಿದ್ದೀನಿ, ಇಲ್ಲಿ 1 ಲೀಟ್ರ್ ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ಇದು ಕಂಪ್ಲೀಟ್ ಫ್ಯಾಟ್ ಮಿಲ್ಕ್ ಆಗಿರುತ್ತೆ. 1 ಲೀಟ್ರ್ ಹಾಲನ್ನ ಹಾಕ್ಕೊಳ್ಳಿ. 1 ಕಪ್ ಅಕ್ಕಿಗೆ 1 ಲೀಟ್ರ್ ಹಾಲು ಹಾಕ್ಕೊಳ್ಳಿ. ಇಲ್ಲ ಎಕ್ಸ್ಟ್ರಾ ನಮಗೆ ಇನ್ನೂ ಹಾಲು ಜಾಸ್ತಿ ಬೇಕಾಗುತ್ತೆ, ನಾವು ಮೆಜರ್ಮೆಂಟ್ ಮಾಡಿ ನೋಡಿ ಹಾಕ್ಕೊಳ್ತೀವಿ ಅಂತಂದರೆ, ಹೇಗೆ ನಾವು ಅನ್ನ ಮಾಡುವಾಗ 1:3 ಅಂತ ಹಾಕ್ಕೊಳ್ತೀವಲ್ಲ, 1 ಕಪ್ ಅಕ್ಕಿ ಇದ್ದರೆ 3 ಕಪ್ ನೀರು ಹಾಕ್ಕೊಳ್ತೀವಲ್ಲ, ಅದೇ ಥರ ಅಳತೆ ಮಾಡಿಬಿಟ್ಟು ಕೂಡ ಹಾಕ್ಕೋಬೋದು. ಸೊ ನಾವು ಬಿಗಿನರ್ಸ್ ಇದ್ದೀವಿ, ಇದು ನಮಗೆ ಕರೆಕ್ಟಾಗಿ ಗೊತ್ತಾಗಲ್ಲ ಮೆಜರ್ಮೆಂಟ್ ಅನ್ನೋರು, ಯಾವ ಕಪ್ಪಲ್ಲಿ ನೀವು ಅಕ್ಕಿ ಹಾಕ್ಕೊಳ್ತೀರ ಅದ್ರ ಕಪ್ಪಿಂದ 3ರಷ್ಟು ಹಾಲನ್ನು ಹಾಕ್ಕೊಳ್ಳಿ. ಓಕೆ, ಇವಾಗ ಇದನ್ನು ನಾನು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಒಂದು ಲಿಡ್ನ ಕವರ್ ಮಾಡ್ತಾ ಇದ್ದೀನಿ. ಹಾಗೆ ಇಲ್ಲಿ ಸಕ್ಕರೆಯನ್ನು ಕೂಡ ನಾನು ಹಾಕಿಲ್ಲ. ಈ ಏಲಕ್ಕಿ ಏನಿರುತ್ತಲ್ಲ, ಸೊ ಅದನ್ನು ಸಪ್ರೇಟ್ ಮಾಡಿ ಅದರ ಸಿಪ್ಪೆ ಏನಿರುತ್ತಲ್ಲ ಅದನ್ನು ಮಾತ್ರ ನಾನು ಇಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಯಾಕಂದರೆ ಸ್ಮೆಲ್ ತುಂಬ ಚೆನ್ನಾಗಿ ಬರಲಿ ಅಂತ. ಸೊ ಅದಕ್ಕೋಸ್ಕರ ಸ್ಕಿಪ್ ಮಾಡಿದ್ರು ಓಕೆ, ಇಲ್ಲ ಹಾಕ್ತೀನಿ ಅಂದರೆ ಹಾಕ್ಬೋದು. ಏಲಕ್ಕಿ ಏನು ಬಿಚ್ಚಿಟ್ಕೊಂಡಿರ್ತೀನಿ ಅದು ಸಿಪ್ಪೆನ ಇಲ್ಲಿ ನಾನು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡ್ಬಿಟ್ಟು ಮತ್ತೆ ಒಂದು ಸರ್ತಿ ಅದನ್ನು ನೀಟಾಗಿ ಮಿಕ್ಸ್ ಮಾಡಿ ನೀಟಾಗಿ ಮಿಕ್ಸ್ ಮಾಡ್ತಾನೆ ಬರ್ತಿರಬೇಕು. ಇಲ್ಲಾಂದರೆ ಹಾಲು ಉಕ್ಕಿಬಿಟ್ಟು ಎಲ್ಲ ಕಡೆನೂ ಚೆಲ್ಲೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ನೀಟಾಗಿ ಮಿಕ್ಸ್ ಮಾಡಿ. ಸೊ ಇದು ಒನ್ಸ್ ಈ ಥರ ನಿಮಗೆ ಕಂಪ್ಲೀಟಾಗಿ ಬಾಯ್ಲ್ ಆಗ್ತಾ ಇರುವಾಗಲೇ ನಾವು ಈ ಬೇ ಲೀಫ್ ಏನು ಹಾಕ್ಕೊಂಡಿರ್ತೀವಲ್ಲ ಅದನ್ನು ತೆಗೆದುಬಿಡಬೇಕು. ಸೊ ಸಕ್ಕರೆನ ಸೇರಿಸ್ಕೊಳ್ಳೋಕ್ಕಿಂತ ಮುಂಚೆ ಈ ಬೇ ಲೀಫನ್ನು ತೆಗಿಬೇಕು. ನೋಡಿ, ನಮಗೆ ಒಂದು 70% ಈ ಅಕ್ಕಿ ಆಗಿದೆ ಅಂತ ನಮ್ಗೆ ಅನಿಸುತ್ತೆ. ಸೊ ಆವಾಗ ಏನು ಮಾಡಬೇಕು, ಈ ಬೇ ಲೀಫ್ಗಳನ್ನ ತೆಗೆದು ಸೈಡಲ್ಲಿ ಇಟ್ಕೊಡಿ. ಓಕೆ, ಹಾಗೆ ಇವಾಗ ನೋಡಿ ಈ ಥರ ಉಕ್ಬಿಟ್ಟು ಚೆಲ್ಲೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ನೀವೆಷ್ಟು ಲಿಡ್ ಕವರ್ ಮಾಡಿದ್ಮೇಲೆ ಸ್ವಲ್ಪ ಗ್ಯಾಪ್ ಕೊಡಿ, ಇಲ್ಲ ಇದನ್ನು ಲೋ ಫ್ಲೇಮಲ್ಲಿ ಕುಕ್ ಮಾಡಿ. ಇಲ್ಲ ಈ ಥರ ನಮಗೆ ಬರಲ್ಲ ಪಾತ್ರೆಯಲ್ಲಿ ಮಾಡೋಕ್ಕೆ ಅಂದರೆ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಕುಕ್ಕರಲ್ಲಿ ಇಟ್ಬಿಟ್ಟು 2 ವಿಸಲ್ನ ಕೂಗಿಸ್ಕೊಳ್ಳಿ. ಸೊ ಅದು ಕೂಡ ಚೆನ್ನಾಗಾಗುತ್ತೆ. ಸೊ ನಾನಿಲ್ಲಿ ಪಾತ್ರೆಯಲ್ಲಿ ಮಾಡಿ ಪ್ರಾಕ್ಟೀಸ್ ಇರೋದ್ರಿಂದ ನಾನು ಮಾಡ್ತಾಯಿದ್ದೀನಿ.
ಸೊ ಇವಾಗ ಸಕ್ಕರೆನ ಸೇರಿಸ್ಕೊಡೋಣ. ಸಕ್ಕರೆನ ನೀಟಾಗಿ ಸೇರಿಸ್ಕೊಂಡ್ಮೇಲೆ ನೀಟಾಗಿ ಮಿಕ್ಸ್ ಮಾಡ್ತಾ ಬರಬೇಕು. ಮತ್ತೆ ಒಂದು 5ರಿಂದ 10 ನಿಮಿಷ ಇದನ್ನು ಬಾಯ್ಲ್ ಆಗೋಕ್ಕೆ ನಾನು ಬಿಡ್ತೀನಿ. ಯಾಕಂದರೆ ಸಕ್ಕರೆ ನೀಟಾಗಿ ಕರಗಿಬಿಟ್ಟು ಸಕ್ಕರೆ ಅನ್ನೋದು ನೀಟಾಗಿ ಅಕ್ಕಿ ಜೊತೆ ಮಿಕ್ಸ್ ಆಗ್ತಾ ಬರಬೇಕು. ಆವಾಗ ಅಕ್ಕಿ ಎಲ್ಲ ಸ್ವೀಟ್ನೆಸ್ನ ಹೀರ್ಕೊಳ್ಳುತ್ತೆ. ಈ ಥರ ನೀವು ಪಾತ್ರೆಯಲ್ಲಿ ಮಾಡ್ತೀರಂದರೆ ಒಂದು ಅರ್ಧ ಗಂಟೆ ಟೈಮ್ ಅಂತೂ ಬೇಕೇ ಬೇಕು. ಸ್ವಲ್ಪ ಪೇಷನ್ಸ್ ಕೂಡ ಇರಬೇಕು. ಯಾಕಂದರೆ ಬೇಗ ಅಕ್ಕಿ ಈ ಹಾಲು ಜೊತೆ ಬೇಯಲ್ಲ, ಅದಕ್ಕೋಸ್ಕರ. ಸೊ ಪೇಷನ್ಸ್ ಇಲ್ಲ, ನನಗೆ ಬೇಗ ಆಗಬೇಕು, ಕ್ವಿಕ್ಕಾಗಿ ಮಾಡಬೇಕು ಅಂದರೆ ನೀವು ಕುಕ್ಕರಲ್ಲಿ ಮಾಡ್ಕೊಳ್ಳೋದಕ್ಕೆ ಬೆಸ್ಟ್ ವೇ ಅದೇ. ಸೊ ಏಲಕ್ಕಿ ಪುಡಿಯನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಇಲ್ಲಿ ಏನು ಕರೆದ್ಬಿಟ್ಟಿರ್ತೀವಲ್ಲ ಆ ಡ್ರೈ ಫ್ರೂಟ್ಸ್ ಎಲ್ಲನೂ ಕೂಡ ಮಿಕ್ಸ್ ಮಾಡ್ಕೊಳ್ಳಿ. ಸೊ ನೋಡಿ, ರೆಡಿ ಅಕ್ಕಿ ಪಾಯಸ ಈಸಿಯಾಗಿ ರೆಡಿ ಆಗುತ್ತೆ. ಹೋಪ್ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಹಬ್ಬಕ್ಕೆ ಎಲ್ಲರೂ ಕೂಡ ಲಕ್ಷ್ಮಿಗೆ ಈ ಥರ ಅಕ್ಕಿ ಪಾಯಸವನ್ನು ಮಾಡಿಬಿಟ್ಟು ನೈವೇದ್ಯ ಮಾಡಿ. ಥ್ಯಾಂಕ್ ಯು. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ರೆಸಿಪಿನಲ್ಲಿ. ಎಲ್ರಿಗೂ ಕೂಡ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು.